ಯಾಕೆ ಶೋಧ, ಯಾಕೆ ಹಂಗೆ ಮಾತಾಡಕತ್ತಿದಿ? ಏನು ಏನು ಗೊತ್ತು? ನನ್ನ ಸೊಸಿ ವಿಚಾರ ನಿನಗೇನು ಗೊತ್ತು ಹೇಳು? ಹಾಂ, ಹಂಗ್ಯಾಕೆ ಮಾತಾಡ್ತಿ? ನನ್ನ ಸೊಸಿ ಏನನ್ನೋದು ನನಗೆ ಗೊತ್ತೈತೆ ಶೋಧ. ಈ ಥರ ಎಲ್ಲ ಮಾತಾಡೋದು ನಿನಗೂ ನಿನ್ನ ಗಂಡಂಗೂ ಶೋಭೆ ಅಲ್ಲ. ಅಲ್ಲ, ಈಗ ನಾವು ನಿನ್ನ ಗಂಡನ ಇಲ್ಲಿ ಎದಕ್ಕೆ ಕರ್ಸಿವಿ ಹೇಳು? ಏನಾರ ಒಂದು ಜೀವನಕ್ಕೆ ದಾರಿ ಮಾಡೋಣ ಅಂತ ಹೇಳಿ. ಅಯ್ಯೋ ತಾಯಿ, ನಮ್ಮವ್ವ ನನ್ನ ಗಂಡಗ ನನಗ ಜೀವನ ದಾರಿ ಮಾಡದ್ ಬಿಡು. ಮೊದ್ಲು ನಿನ್ನ ಮಗ್ಗ ನಿನ್ನ ಸೊಸಿಗೆ ದಾರಿ ಮಾಡದ್ ನೋಡು. ಇವ ತಮ್ಮಾಗಿ ಒಂದು ಮಾತು ಅಕ್ಕನ್ನು ಕರಿಲಾರ್ದಂಗೆ ಮದುವಾಗ್ಯಾನ. ನಾನು ಅದಕ್ಕೂ ಏನಾರ ಅಂದೇನ? ಇಲ್ಲ, ನನ್ನ ಪಾಡಿಗೆ ನಾವು ಹೋಗ್ಲಿ ಬಿಡು. ಇದ್ರೆ ಇರುವಲ್ದಕ್ಕ ಅವ್ರವ್ರಿಗೆ ಹೆಂಗ್ ಬೇಕು ಹಂಗ ಅದಾರ ಅಂತ ಸುಮ್ಮನಿದ್ದೀನಿಲ್ಲ. ನಾನೇನಾರ ಬಂದು ಆಸ್ತಿ ಕೇಳಿನ, ಅಂತಸ್ ಕೇಳಿನ, ಹಂಗಿಂಗಂತ ಏನ್ರ ಹೇಳಿನ? ಏನಿಲ್ಲ. ನಾನೇನೋ ನನ್ನ ಕೆಟ್ಟ ಕಾಲ ಐತಿ ಅಂತ ಹೇಳಿ ನಿಮ್ಮ ಬಾಕ್ಲಕ್ಕೆ ಬಂದ್ರ ಇಷ್ಟಕ್ಕೊಂದು ನೀವು ನನ್ನ ಗಂಡಗ ಅವಮಾನ ಮಾಡದ ಕಳ್ಳ ಅಂತೇಳಿ. ನೋಡಿ ಯಶೋದ, ಇಲ್ಲಿ ಯಾರೂ ನಿನ್ನ ಗಂಡಗ ಕಳ್ಳ ಅಂತ ಹೇಳಿ ದೊಡ್ಡರು ಹೇಳಿಲ್ಲ. ಕಳ್ತನ ಆಗೈತೆ ಅನ್ನೋದು ನಿನಗೂ ಗೊತ್ತೈತಾ? ಸರ ಬಳಿ ಏನೇನೋ ಹೋಗ್ಯಾವ, ಹೌದಾ? ಆ ಹುಡುಗಿ ಕಿವೇನ ಸಮಯಕ್ಕೆ ನಾವು ಬಂಗಾರದ ಹಾಕಿದ್ವಿ, ಅವನ ಸಮಯಕ್ಕೆ ಕದ್ಕೊಂಡು ಹೋಗ್ಯಾನ. ಹುಡುಗಿ ಸಣ್ಣ ಹುಡುಗಿನೂ ಬೀಳಾರ್ದಂಗ ಆಕಿ ಆಗಿರ್ಬೋದು. ಅಪ್ಪ ಅಪ್ಪ, ನಂಗೆ ಗೊತ್ತು, ನಂಗೆ ಕನ್ಫ್ಯೂಷನ್ ಆಗಿಲ್ಲ. ಅಮ್ಮಗೂ ಕನ್ಫ್ಯೂಷನ್ ಆಗಿಲ್ಲ. ಅಮ್ಮಗೂ ಗೊತ್ತು, ಇದ್ದ ಅಂಕಲ್ ಅದು ಇವರ ಕಳ್ಳ. ನಂಗೆ ಗೊತ್ತು, ಸುಳ್ಳು ಹೇಳತ್ತೈತೆ ಅಮ್ಮ. ಇದಕ್ಕೇನಂತೀವ ಈಗ ನೀನು? ಇದಕ್ಕೇನಂತಿದಿ? ಆಕೆಷ್ಟು ಖಡಾಖಂಡಿತವಾಗಿನೂ ಕಳ್ಳ ಇವ್ರ ಅಂತ ಹೇಳಕತ್ತಾಳ. ಮತ್ತೆ ಹಿಂಗೆ ಹೇಳ್ದಂಗೆ ಮತ್ತೆ ವಿಚಾರ ಮಾಡ್ಬೇಕಾ ಮಾಡಬಾರ್ದ? ಎಷ್ಟೈತೆ ಬಂಗಾರದ ಬೆಲೆ ಗೊತ್ತಾ ನಿನಗೆ? ಗೊತ್ತ ನಿನಗ? ಆಕೆ ಗೊತ್ತಿಲ್ಲ ಬಿಡಪ್ಪ ಗಿರೀಶ. ಆಕಿ ಬಂಗಾರದ ಬೆಲೆ ಏನ್ ಗೊತ್ತೇಳ? ಏನ್ ಬೇ ನೀ ಮಾತಾಡೋದು? ಏನ್ ಮಾತಾಡೋದು ನೀನು? ನನಗೆ ಅದಕ್ಕೆ ಗೊತ್ತಿರಂಗಿಲ್ಲ. ಹೌದು, ನಾನು ಈ ಕೊಳ್ಳ ಹಾಕೊಂಡಿರೋದು ಪಂಚಲ ಹೋಗಿರ್ಬೋದು ನೆಕ್ಲೆಸ್. ಆದ್ರೆ ಮೊನ್ನೆ ನನ್ನ ಗಂಡ ನನಗ ಅರ್ಧ ತೊಲಿದು ಚಿನ್ನದ ಸರ ತಂದ್ಕೊಟ್ಟನ. ಗೊತ್ತನ? ಚಿನ್ನದ ತಂದು ತೋರಿಸ್ತೀನಿ ತಡಿ. ಯಶೋದ, ಸುಮ್ಮನಿರು. ಬೇಡ, ಅದೆಲ್ಲದ ಬೇಡ. ಏನಾತ್ ಪ್ರಶಾಂತ ನಿನಗ? ಹಂಗ್ಯಾಕ್ ಮಾಡತ್ತಿದಿ? ಏನಾತ? ನೋಡು, ನನ್ನಿಂದ ಈ ಮನ್ಯಾಗ ಜಗಳ ಆಕತೈತೆ ಅನ್ನೋದು ನನಗೆ ಕೆಟ್ಟ ಹೆಸರು ಬೇಡ. ನಾನು ಇಲ್ಲಿಂದ ಹೋಗ್ತೀನಿ. ನೀ ಯಾವ ಸರ ತೋರ್ಸೋದು ಬೇಡ, ಏನು ಬೇಡ. ನಾನು ನಿನಗೆ ಪ್ರೀತಿನ ತಂದಿರೋ ಕೊಟ್ಟಿರೋದು ನೀನು ಇಟ್ಕೋ. ನೀ ಸುಮ್ಮನಿಂದರು, ನೀ ಸುಮ್ಮನೆ ನಿಂದ್ರಿ ಪ್ರಶಾಂತ. ನಾನು ನೋಡಕತ್ತೀನಿ ನನ್ನ ಗಂಡನ್ನ ಎಷ್ಟು ಕೆಳಗೆ ಹಾಕಿ ಮಾತಾಡ್ಬೇಕು, ಎಷ್ಟು ಸಾಧ್ಯನೋ ಅಷ್ಟು ಮಾತಾಡಕತ್ತಾರ. ಯಾಕೆ ಅಂತೀನಿ ನಾನು. ಹೌದು ಇರ್ಬೋದು, ನಮಗೆ ಕಷ್ಟದ ಪರಿಸ್ಥಿತಿ ಇರ್ಬೋದು. ನೀ ಬಿಸ್ನೆಸ್ ಮಾಡಕತ್ತಿ ಇಲ್ಲ, ನಂಗೆ ಮತ್ತೆ ಚಿನ್ನದ ಸರ ತಂದು ಕೊಟ್ಟಿ ಅಂದ್ಮ್ಯಾಗ ಅದು ದೊಡ್ಡ ಬಿಸ್ನೆಸ್ ಆಗಿರುತ್ತದು. ನೀ ಸುಮ್ಮನಿರು. ಬಂಗಾರದ ಸರ ಚೈನು ನನಗೆ ನೀ ತಂದು ಕೊಟ್ಟಿರೋದು, ಅವ್ರು ಯಾರು ತಂದು ಕೊಟ್ಟಿರೋದಲ್ಲ. ನಾನು ಧೈರ್ಯವಾಗಿ ತೋರಿಸ್ತೀನಿ ಅದನ್ನು. ಯಶೋದಕ್ಕ, ಬಂಗಾರ ಚೈನ್ ತೋರಿಸುವಂತೆ ಅಂತ ಫಸ್ಟ್ ನನಗೆ ನಿನ್ನ ಬಗ್ಗೆ ಗೊತ್ತು, ನನ್ನ ಗಂಡ ನೋಡೋಣ ಅಂದಲ್ಲ, ಅದು ಏನು ಅನ್ನೋದು ನಂಗೆ ಹೇಳು. ನನ್ನ ಬಗ್ಗೆ ನಿನ್ನ ಗಂಡಗೆ ಏನು ಗೊತ್ತು ಅಂತಂದು ಹೇಳ ಆದ್ಮೇಲೆ ಸರನ ತೋರಿಸ್ಬೇಕಾ ತೋರಿಸ್ಬಾರ್ದ ಅಂತ ನಾನು ಹೇಳ್ತೀನಿ. ಸಾರಿ ಆತಿಯರ, ದೇವಿಕಾ ಅವ್ರೆ, ಗುಂಡಕ್ಕ, ಅದು ನಾನಲ್ಲಮ್ಮ, ಬೇರೆ ಯಾರೋ ಅಂಕಲ್, ನಾನಲ್ಲ. ಅಯ್ಯೋ ಪ್ರಶಾಂತ, ನಿನಗೇನಾಗೈತಿ? ನೀನೇನಕ್ಕವ್ರಿಗೆಲ್ಲ ಸಾರಿ ಕೇಳ್ತಿದ್ದಿ? ಸುಮ್ಮನೆ ಒಂದು ನಿಮಿಷ ನಾ ಮಾತಾಡ್ತೀನಿ. ಏನು ನಿನ್ನ ಬಗ್ಗೆ, ನಿನ್ನ ಕ್ಯಾರೆಕ್ಟರ್ ಬಗ್ಗೆ ನಿನಗೆ ಗೊತ್ತಿಲ್ಲೇನ? ನನ್ನ ಬಾಯಿಲೆ ಕೇಳ್ಬೇಕೇನೆ ನೀನು ಏನು ಅನ್ನೋದನ್ನ ನಾನು ನಿನಗೆ ಹೇಳ್ಬೇಕೇನು? ಹಾಂ ಹೌದು, ನನ್ನ ಕ್ಯಾರೆಕ್ಟರ್ ಬಗ್ಗೆ ನಂಗೆ ಗೊತ್ತಿಲ್ಲ. ಅದು ಇನ್ನು ನನ್ನ ಕ್ಯಾರೆಕ್ಟರ್ ಯಾವ ಮಟ್ಟಿಗೆ ಹಾಳಾಗೈತೆ ಅನ್ನೋದು ನಿಮ್ಮ ಬಾಯಿಲೆ ಕೇಳ್ತೀನಿ ನಾನು. ಹೇಳ್ರಿ, ಅದೇನು ನಿಮ್ಮ ಗಂಡ ನನ್ನ ನೋಡ್ಯಾರ, ಎಲ್ಲಿ ಓಡ್ಯಾರ, ಅದಕ್ಕೆಲ್ಲ ಸಾಕ್ಷಿ ಸಮೇತ ನನಗೆ ಹೇಳ್ರಿ. ನೋಡಿ ಶೋಧ, ನನ್ನ ಸೊಸಿ ಏನು ಅನ್ನೋದು ನನಗೆ ಗೊತ್ತೈತಿ. ನೀ ಅನ್ಯಾಯವಾಗಿ ನಿನ್ನ ಗಂಡನ ಹಿಡಿದು ಬಡ್ದಾಡ ಇದ್ರೊಳಗೆ ನನ್ನ ಸೊಸಿ ಮೇಲೆ ಏನಾರು ಸುಳ್ಳು ಅಪಾದನೆ ಹಾಕಿ ಏನಾರ ಇದ್ದಿದ್ದು ಇಲ್ಲಾರ್ದು ಹೇಳಬೇಕಲ್ಲ. ಮತ್ತು ನಿನ್ನ ಪಾಲಿಗೆ ನಿನ್ನ ತಾಯಿ ತಮ್ಮ ಇಲ್ಲ ಅಂತನ ತಿಳ್ಕೊಂಬಿಡು. ಹೇಳವಾ, ನನ್ನ ಹೆಂಡತಿ ಬಗ್ಗೆ ನನಗೂ ಗೊತ್ತಿಲ್ದಿರೋದು ಏನು ಅನ್ನೋದು ಹೇಳು. ನಿನ್ ದೇವಿಕಾನ ದೊಡ್ಡ ದೇವಿ ಅಂತ ಅನ್ಕೊಂಡು ಆಕಿನ ತಲೆ ಮ್ಯಾಗ ಇಟ್ಕೊಂಡು ಮೆರ್ಸಾಕತ್ತೀರಲ್ಲ, ದೇವಿಕಾ ಹೆಂಗದ ಅಂತ ನಿಮಗೆ ಗೊತ್ತೈತಿ? ಬೇಡ, ಏನು ಮಾತಾಡಬೇಡ. ನಡಿ ಈ ಮನೆಯಿಂದ ನಾನು ಏನು ಹೋಗೋಣ, ಕರ್ಕೊಂಡ್ ಹೋಗಿ ಪಾಪನ್ ಕರ್ಕೊಂಡ್ ಹೋಗಿ. ಮೊದ್ಲು ಹೋಗ ನಡಿ ಪಾಪು. ಅಯ್ಯೋ ಪ್ರಶಾಂತ, ನನ್ನ ಮೇಲೆ ಆಣೆ, ನಾ ಮಾತಾಡ್ತೀನಿ, ಸುಮ್ಮನಿದ್ ಬಿಡು ನೀನು. ನಾನು ನೋಡಕತ್ತೀನಿ ನನ್ನನ್ನು ನಿನ್ನನ್ನು ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡ್ತಾರ. ನಮ್ಮ ವ್ಯಾಲ್ಯೂ ಏನಂತ ಇವ್ರಿಗೆ ಗೊತ್ತಾಗ್ಬೇಕು. ನಾನು ಏನು ಮಾತಾಡ್ಬೇಕು ಅನ್ಕೊಂಡಿನ ಅದನ್ನ ಮಾತಾಡೋವರೆಗೂ ನಾ ಬರಲ್ಲ ಇಲ್ಲಿಂದ. ಅಷ್ಟಕ್ಕೂ ನಮ್ಮವ್ಗ ಮಗಳು ಹೆಚ್ಚು ಸೊಸಿ ಹೆಚ್ಚು ಅನ್ನೋದು ಇವ್ರಿಗೆ ಗೊತ್ತಾಗ್ಲಿ, ಗೊತ್ತು ಮಾಡಿನೇ ಬರೋದು. ಅಯ್ಯೋ ದಡ್ಡಿ, ಬಾಡ, ಹೇಳೋದು ಕೇಳು. ನಮ್ಮ ಮಾನ ಮರಿದಿನ ಹೋಗುತ್ತಾ, ಹೋಗೋಣ ಬಾ ಇಲ್ಲಿಂದ. ಅದನ್ನಕ್ಕೆ ಮೇಲೆ ಕೇಳ್ತಿದಿ? ನಾವೇನೋ ತಪ್ಪು ಮಾಡಿದ್ವಿ ಅನ್ನೋ ತರ ಆಗತ್ತದು. ಮೆಲ್ಲಕ್ಕೆಲ್ಲ ಏನೋ ಹೇಳಬೇಕಾಗಿಲ್ಲ. ನಮ್ಮ ಮರ್ಯಾದೆ ಏನು ಹೋಗುತ್ತಾ? ಮರ್ಯಾದೆ ಹೋಗ್ಬೇಕಾಗಿರೋದು ದೇವಿಕಾ ಅಂದ ಮರ್ಯಾದೆ ಹೋಗುತ್ತೆ. ಈಗ ಹೇಳ್ಬೇಕಲ್ಲ. ಸರಿ ಪ್ರಶಾಂತ. ಮೆಲ್ಕ, ನೀನೇನು ಸುಮ್ನೆ ನಾ ಹೇಳದ್ ಕೇಳು. ಬೇಡ, ಏನು ಮಾತಾಡ್ಬೇಡ. ನನ್ನನ್ನು ಯಾಕೆ ಹಿಂಗ್ ತಳ್ಳಾಡಕತ್ತಿದಿ? ಸುಮ್ಮನೆ ಬಾ. ನನ್ನ ಬಾಯಿಲನ್ನ ಸತ್ಯ ಕೇಳ್ಬೇಕಲ್ಲ.
ಅವತ್ತು ಹೋಟ್ಲ್ ಹತ್ರ ಯಾವನ ಕರ್ಕೊಂಡು ನಿಂತಿದ್ದೆ ಅಂತಲ್ಲ, ನನ್ನ ಗಂಡ ನೋಡ್ಯಾನ. ನನ್ನ ಗಂಡ ನೋಡಿ ಹೇಳ್ದ, ಗೊತ್ತ ನಿನಗ? ಅದಕ್ಕೆ ನನ್ನ ಗಂಡಗ ನಿನ್ನನ್ನು ಎಲ್ಲೇ ನೋಡೀನಿ ಅಂತ ಅನ್ಸಿದ್ದು, ಅತಗ ಆಶ್ಚರ್ಯ ಆಗಿ ಗಾಬರಿಯಾಗಿ ನಿಂತಿದ್ದು. ಯಾವನವ ಹೇಳು, ನಮ್ಮ ತಮ್ಮಗೆ ಹೇಳು ಯಾವನವ ಅನ್ನೋದು. ಏನು? ಅಯ್ಯ ನಿನ್ನ ಕ್ಯೂಡಿನ ಒಯ್ದು ನಾನು ಬುದ್ಧಿಗೇಡಿ ಹೆಂಗ್ಸು ಅಂತ ಅನ್ಕೊಂಡಿದ್ದೆ. ಕ್ಯೂಡಿ ಮಬ್ಬು ಕ್ಯಾರೆಕ್ಟರ್ಲೆಸ್ ಹೆಣ್ಮಗಳು ಅಂತ ಗೊತ್ತಿದ್ದಿಲ್ಲ ನನಗ. ಯಶೋದ, ಬಾಯಾಗಿನ ಹಲ್ಲು ಬಿಗಿ ಇಟ್ಕೊಂಡು ಮಾತಾಡ. ಯಾರ ಬಗ್ಗೆ ಏನು ಮಾತಾಡಕತ್ತಿ ನನ್ನ ಗಮನ ಇರಲಿ. ಏನು, ನನ್ನನ್ನ ಬೇರೆ ಗಂಡ ಜೊತೆಗೆ ನೋಡಿದ್ನಾ? 3 ಹೊತ್ತು ನಾನು ನನ್ನ ಮಗಳ ಜೊತೆಗೇನೆ ಹೋಗ್ತೀನಿ, ನನ್ನ ಮಗಳ ಜೊತೆಗೇನೆ ಬರ್ತೀನಿ. ಯಾವಾಗ ಯಾವ ಗಂಡ ಜೊತೆ ಹೋಗಿದ್ದೆ? ಪ್ರೂಫ್ ಕೊಡೋಣ. ಅದಕ್ಕೆ ಪ್ರೂಫ್ ಕೊಡೋಣ, ಮುಂದೆ ಮಾತಾಡ್ತೇನೆ. ಅದು ಏನಿಲ್ಲ ಬಿಡ್ರಿ, ನಾನೇನೋ ಹೇಳಿನಿ ದೇವಿಕಾ ಅವ್ರೆ, ಈಗ ಏನೇನೋ ಮಾತಾಡ್ತಾಳ. ನಿಮ್ ಒಳ್ಳೆತನ ಇಲ್ಲಿ ಯಾರಿಗೂ ಕಾಣಕತ್ತಿಲ್ಲ ಪ್ರಶಾಂತ. ನಿನ್ ಒಳ್ಳೆತನನೇ ಇಲ್ಲಿ ಯಾರಿಗೂ ಕಾಣಕತ್ತಿಲ್ಲ. ಫಸ್ಟ್ ಆಫ್ ಆಲ್ ನೀವ್ ಒಳ್ಳೆವಂತಾನೆ ಅವ್ರಿಗೆ ಅನಿಸ್ತಿಲ್ಲ. ನಿನ್ನ ಕಳ್ಳಂತರ ನೋಡ್ತಾರ. ನೀನೇನಕ್ಕಿನ ಸತಿ ಸಾವಿತ್ರಿ ಮಾಡಕೊಂತಿದ್ದಿ. ನಾನ ಹೇಳಕತ್ತೀನಲ್ಲ, ಅದೇನು ಸತ್ಯ ಹೇಳು, ಅದನ್ನೆಲ್ಲ ಹೇಳು. ಏನಾರ ಪ್ರೂಫ್ ಐತಾ? ಆಕಿ ಬೇರೆಯವ್ರ ಜೊತೆ ನಿಂತಿದ್ಲು, ಬೇರೆಯವ್ರ ಜೊತೆ ಇಚ್ಛಕ್ಕ ಆಡಕತ್ತಿದ್ಲು ಅನ್ನೋದಕ್ಕೆ ಏನಾರ ಪ್ರೂಫ್ ಐತಾ? ಇದು ಅವ್ರಲ್ಲ ಮಾರಯ್ಯ, ಇದು ಬ್ಯಾರೆ ಯಶೋದ. ನಾ ಹೇಳದ್ ಕೇಳು, ಆಕಿಕೆಲ್ಲ. ಯಶೋದ, ನಡಿ ಮನಿದ್ ಹೊರಗೆ ಮೊದ್ಲು. ಯಶೋದಕ್ಕ ಅಲ್ಲಲ್ಲಲ್ಲ ಯಶೋದ, ಬಂಗಾರ ಸರ ಐತಂದಲ್ಲ, ಅದ್ ತಗೊಂಬ ಹೇಳ್ತೇನೆ. ದೇವಿಕಾ ಅದೆಲ್ಲ ಬೇಡ, ನೀವು ಸುಮ್ಮನಿರಿ. ದೇವಿಕಾ ಅವ್ರೆ, ನನ್ ತಪ್ಪಾಗಿದೆ. ಆಕಿ ಮಾತಾಡಿ ಆಕಿ ಪರವಾಗಿ ನಾ ಕ್ಷಮೆ ಕೇಳ್ತೀನಿ. ನಂದ ತಪ್ಪು, ಆಕಿದು ತಪ್ಪು. ಕ್ಷಮಿಸ್ಬಿಡ್ರಿ ನಮ್ಮಿಬ್ರು. ಪಾಪನ್ ಕರ್ಕೊಂಬ, ಊರಿಗೆ ಹೋಗೋಣ. ಪಾಪನ್ ಕರ್ಕೊಂಬ, ಹೇಳದ್ ಕೇಳು ಯಶೋದಾ. ಹಂಗ ಸಾಕ್ಷಿ ಇಲ್ಲ ಅಂದಲ್ಲ, ಸರಿ ಬಿಟ್ಬಿಡ್ತೇನೆ. ಆಯ್ತು, ಒಪ್ಕೊಳ್ಳೋಣ. ಒಂದು ಹಂತದವರೆಗೂ ಒಪ್ಕೋತೀನಿ. ನಾನು ಯಾರೋ ಜೊತೆಗೆ ಬೇರೆ ಜೊತೆಗಿದ್ದೆ, ಆಯ್ತು ಒಪ್ಕೊಳ್ಳೋಣ ಅದನ್ನ. ಆಯ್ತಾ? ಆ ಚೈನ್ ತಗೊಂಬ ಹೇಳ್ತೀನಿ. ಏನ್ ಬೇಯ್ದು ದೇವಿಕಾ? ಅತ್ತೀರ 1 ನಿಮಿಷ ರೀ, ಎಲ್ಲಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆರಾಮಾಗಿ. ಮೊದ್ಲು ಆ ಚೈನ್ ತಗೊಂಬರ್ಲಿ. ಹೋಗಿ ಯಶೋದ, ಚೈನ್ ತಗೊಂಬ. ಹೇಳಕತ್ತಾಳಲ್ಲ ನೀಂತಿ ಚೈನ್ ತಗೊಂಬ ಅಂತೇಳಿ, ಚೈನ್ ತಗೊಂಬ. ತರ್ತೀನಿ. ಚೈನ್ ತರ್ಬೇಕಲ್ಲ, ತರ್ತೀನಿ. ಆದ್ರ ಚೈನ್ ತಂದು ಮಾತ್ರಕ್ಕನ ನೀನ್ ಬೇರೆಯವ್ರ ಜೊತೆಗೆ ಇದ್ದಿದ್ದು ಅದಂತೂ ಸುಳ್ಳಾಗಲ್ಲಲ್ಲ. ಚೈನ್ ತಂದು ನಾವು ಸೌಕಾರರು, ನಮಗೂ ಅರ್ಹತೆ ಐತಿ ಅಂತ ತೋರಿಸಿನೇ ಈ ಮನೆಯಿಂದ ಹೊರಗೆ ಹೋಗ್ತೀವಿ. ಆದ್ರೆ ಇವತ್ತಲ್ಲ ನಾಳೆ ನಮ್ಮ ಅವ್ಗುನು ನಮ್ಮ ತಮ್ಮಗುನು ನೀನ್ ಎಂತಾಕಿ, ನಿನ್ ಕ್ಯಾರೆಕ್ಟರ್ ಎಂತಾದು ಅನ್ನೋದು ಗೊತ್ತಾಗೇ ಆಗತ್ತ. ಸಾಕ್ಷಿ ಸಮೇತ ಗೊತ್ತಾಗತ್ತ. ಈಗ ಚೈನ್ ತರ್ತೀನಿ ಮೊದ್ಲ. ಯಾಕೆ ಹಿಂಗ್ ಮಾಡತ್ತೆ ಯಶೋದ? ಒಂದ್ ಸ್ವಲ್ಪ ನಾ ಹೇಳೋದನ್ನ ತಾಳ್ಮೆಯಿಂದ ಕೇಳು. ನಾವ್ ಅನ್ಕೊಂಡಿರೋ ಪ್ಲಾನ್ ಎಲ್ಲ ಉಲ್ಟಾಗುತ್ತಾ? ಸುಮ್ನಿರು. ಸರಿಯಾ? ಯಶೋದ ಪ್ರಶಾಂತ್, ಇಲ್ಲೇ ನಿಂತ್ಕೋ, ಹೋಗ್ಬೇಡ. ಕಳ್ಳ ಅಂಕಲ್, ಮನಿ ಒಳಗೆ ಏನಾರ ಹೋದೆಂದ್ರ ನೋಡ, ಮತ್ ನಾನ ಸುಮ್ಮಿರಂಗಿಲ್ಲ. ತಗೋ, ಇದ ನೋಡ್ ನನ್ ಚೈನ್, ತಗೋ ನೋಡು. ಅಯ್ಯೋ, ಎಲ್ಲ ಹಾಳು ಮಾಡಿದ್ಲು. ನಾನಲ್ಲ ನೋಡ್ಬೇಕಾಗಿರೋದು, ಲಾಕೆಟ್ ಮೇಲೆ GD ಅಂತ ಇನಿಷಿಯಲ್ ಐತೆ. ಆಯ್ತಾ ಇಲ್ಲ ನೋಡು. ಲಾಕೆಟ್ ಮೇಲೆ GD ಅಂತ ಐತಾ ನೋಡು. ಲಾಕೆಟ್ ಮೇಲೆ GD ಅಂತ ಐತಿ. G ಫಾರ್ ಗಿರೀಶ, D ಫಾರ್ ದೇವಿಕಾ. ನಂಗ ನಿಮ್ಮ ತಮ್ಮನ ಅದನ್ನ ಗಿಫ್ಟ್ ಆಗಿ ಕೊಟ್ಟಿದ್ದು ಅದೇ ಚೈನ್. ಅದು ನೋಡ್ಬೇಕಾರ ನೀನು. ಹೌದು ಹೌದು, GD ಅಂತಾನೆ ಐತಿ. ಅಂದ್ರ ಅಂದ್ರ ಅಷ್ಟು ಗೊತ್ತಾಗ್ಲಿಲ್ಲ ನಿಮಗೆ? ಅಷ್ಟು ಗೊತ್ತಾಗ್ಲಿಲ್ಲ? ಅನ್ಯಾಯವಾಗಿ ನನ್ನ ಹೆಂಡತಿ ಕ್ಯಾರೆಕ್ಟ್ರಿಗೆ ಮಸಿ ಬಳಿಯಕ್ಕೆ ನೋಡ್ದಲ್ಲ. GD ಅಂದ್ರ ಗಿರೀಶ್ ದೇವಿಕಾ ಅಂತನ. ಅದನ್ನ ಆಕಿಗೆ ಗಿಫ್ಟ್ ಕೊಟ್ಟಿದ್ದು ನಮ್ಮ ಮದ್ವಿ ದಿನಾನ. ಅಂದ್ರೆ ನನಗೂ ಈಗ ಕನ್ಫರ್ಮ್ ಆತು, ನಮ್ಮ ಸಿಂಚು ಹೇಳಿದ್ದು ನಿಜ ಆತು. ಈತನ ಕಳ್ಳ ನಿನ್ನ ಗಂಡನ. ಅಂದ್ರ ಕಿವ್ಯನ್ವು ಬಳಿ ಇನ್ನೊಂದು ಚೈನು ಎಲ್ಲೈತಿ ಕೇಳಿ ನಿನ್ ಗಂಡನ. ನಿಜನ? ಇದು ನಿಂದನ ಚೈನು? ಪಾಪಿ ಕದ್ದು ನಾನು ಸೊಸಿದ ಚೈನ್ ಕದ್ದು ನಮ್ಮನೆಗೆ ಎಷ್ಟು ಧೈರ್ಯ ಬಂದು ನಿಂತಿಯಲ್ಲೇನು ಅದ ಅನ್ಕೊಂಡ್ ನಾನು. ಯಾಕ ಬರತ್ಲಿಗೆ ಗಾಬರಿ ಆದ್ಲಲ್ಲ ನಮ್ಮ ದೇವಿಕಾ ಅಂತಂದು. ಯಾಕವ್ವ ದೇವಿಕಾ ಬಂದ್ ಕೂಡಲೇ ಹೇಳ್ಬೇಕಿಲ್ಲ, ಇದ ಸುಳೆ ಮಗನ ನನ್ನ ಚೈನ್ ಕದ್ದಾವ್ರಿ ಅಂತಂದು. ಆ ಹುಡುಗಿ ಹೇಳಿದ್ಲ, ನೀನ್ ಯಾಕೆ ಹೇಳಿಲ್ಲ? ಅಷ್ಟಕ್ಕೊಂದು ಬಂಗಾರ ಕಳ್ಕೊಂಡು ಕಾಸ. ಏನಿದು ನಿನ್ನ ಕೇಳಕತ್ತೇನು ಪ್ರಶಾಂತ? ನೀನು ಹೊಸ ಬಿಸ್ನೆಸ್ ಕಳ್ತಾನನ್ನ ನಮ್ಮ ತಮ್ಮನ ಹಿಂತಿದ ಕದ್ದು ನನಗ್ ತಂದು ಕೊಟ್ಟಿಯ. ನಿನಗ ಚೈನ್ ಅಂತಂದು ಬಳಿ ಎಲ್ಲದವು, ಕಿವ್ಯಾನ್ ಎಲ್ಲದವು, ಉಳಿಕಿದ್ವಲ್ಲ ಎಲ್ಲದವು. ಅದು ಯಶೋದ, ಅವನ್ನ ಅಲ್ಲಿ ನನ್ನ ರೂಮ್ನಾಗ ಇಟ್ಟೀನಿ. ಆ ರೂಮ್ನಾಗ ಪೊಲೀಸರು ಬೆನ್ನತ್ತಿದ್ರು ಅಂತಂದು ಒಂದತ್ರ ತೆಗೆದಿಟ್ಟು ಬಂದೀನಿ ರೂಮ್ನಾಗ. ಅಲ್ಲಪ್ಪ,
ನೀನು ಕದ್ದು ನಿನ್ನ ಬಂಡವಾಳ ಬಯಲಾಗತ್ತಂತ ಹೇಳಿ ನನ್ನ ಸೊಸಿ ಕ್ಯಾರೆಕ್ಟರ್ ಸರಿ ಇಲ್ಲ ಯಾವ ಜೊತೆಗೆ ನಿಂತಿದ್ಲು ಅಂತ ಹೇಳಿದ್ರ ನಂಬಿ ನಮ್ಮ ಸೊಸಿನ ಹೊರಗೆ ಹಾಕಿ ನಿನ್ನ ಹೆಂಡತಿನ ಇಟ್ಕಂತೀವಿ ಅಂತ ಅನ್ಕಂಡೆ ನೀನು ಆ ಅದು ಹೆಂಗ ಅನ್ಕಂಡಿ ನೀನು ಆ ಗಿರೀಶ ಪೊಲೀಸರಿಗೆ ಫೋನ್ ಮಾಡ. ಹ್ಞೂ ಅಮ್ಮ, ಈಗ ಫೋನ್ ಮಾಡ್ತೀನಿ. ಅಷ್ಟು ಬಂಗಾರ ತಂದು ಕೊಡೋವರೆಗೂ ಬಿಡೋದಿಲ್ಲ. ಹಾಳಾದವ್ನ ಊರ್ ಹಾಳಾದವ್ನ. ಅತ್ತಿಯರ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ್ರಿ. ನಾನು ಏನೇನು ಕಳ್ದ ಅವನ್ನೆಲ್ಲ ಆ್ಯಸ್ ಇಟ್ ಈಸ್ ತಂದು ಕೊಟ್ಬಿಡಕ್ಕೆ ಹೇಳ್ರಿ. ಈಗಂಕರು ಸರ ಒಂದು ಇಲ್ಲೈತಿ, ಸಿಂಚು ಕಿವೆನು ಮತ್ತು ನಾನು ಬಳಿ ಮತ್ತು ಇನ್ನೊಂದು ಸರ ಇವನಷ್ಟು ತಂದು ಕೊಡಕ್ಕೆ ಹೇಳ್ರಿ ಮೊದ್ಲು ಅವಂಗ. ಇಲ್ಲವಾ ಇಲ್ಲ, ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಇವ್ರಿಗೆ ಬುದ್ಧಿ ಬರೋದಿಲ್ಲ. ನೀನು ಗೊತ್ತಾಗೋದಿಲ್ಲ, ಸುಮ್ಮನಿರು. ಈಗ ಇವತ್ತು ನಿಂದು ಕಳ್ತನ ಮಾಡೋಣ, ನಾಳೆ ನಮ್ಮ ಮನೆಗೆ ಬಂದು ನಮ್ಮ ಮನೆಯದೇ ಕಳ್ತನ ಮಾಡ್ಕೊಂಡು ಹೋಗ್ಕನ. ಅತ್ತಿಯರ ಈಗ ಅನ್ಯಾಯವಾಗಿ ಇಷ್ಟು ದಿನ ದೂರ ಆಗಿದ್ಲು ನಿಮ್ಮ ಮಗಳು, ಮತ್ತು ನನ್ನಿಂದಾನು ದೂರ ಆಗಬಾರ್ದು ಅನ್ನೋದೊಂದು ಕಾರಣಕ್ಕೂ ಇವನ ಕಳ್ಳ ಅಂತ ಗೊತ್ತಿದ್ರು ಇವನ ಎಲ್ಲಾನು ನಾನು ಕರ್ಕೊಂಡು ಹೋಗ್ಯಾನ ಅಂತ ಗೊತ್ತಿದ್ದು ನಾನು ಸುಮ್ಮನಿದ್ದಿದ್ದು ಇದ ಒಂದು ಕಾರಣಕ್ಕೆ. ರಗಳೆ ಮಾಡೋದು ಬ್ಯಾಡ್ರಿ. ಅವರು ಈಗನ ಜಗ್ ಅನುಭವಿಸ್ಯಾರ. ಇನ್ನಂತರೂ ಈ ಮಕ್ಕ ಕಳ್ಳನ ಮಕ್ಕ ಇಟ್ಕೊಂಡಂಕರು ನಮ್ಮ ಮನೆಗೆ ಬರೋದಂಕರು ಅವ್ರಿಗೆ ಸಾಧ್ಯ ಇಲ್ಲ. ಇನ್ನು ಯಾರೋ ಅವ್ರು ನಂಬೋದು ಇಲ್ಲ. ಬಿಟ್ಬಿಡ್ರಿ. ನನ್ನಿಂದ ಯಶೋದಕ್ಕನ ಜೀವನ ಹಾಳಾಗ ನನಗೆ ಇಷ್ಟ ಇಲ್ಲ. ಬೇಡ, ಅವ್ನು ಇಸ್ಕೊಂಡ್ಬಿಡ್ರಿ ಬಂಗಾರ ಸಾಮಾನ. ಯಶೋದಕ್ಕನ್ನ ಮತ್ತು ಆಕೆ ಗಂಡನ್ನ ಹೊರಗೆ ಹಾಕ್ಬಿಡ್ರಿ ಮನೆಯಿಂದ. ತಗೋ ನಿನ್ ಸರನ, ಏನು ಕಾಣ್ಲಾರ ಸರ ಅಲ್ಲ. ತಾರವಾ ಕಾಣ್ಲಾರ ಸರ ಅಲ್ಲ. ಆ ಸರನ ನಿನ್ ಗಂಡಗೆ ಹೇಳು ದುಡ್ದು ಕೊಡ್ಸಕ್ಕ. ಇನ್ನೊಬ್ರು ಕೊಳ್ಳಂದು ಕದ್ಕೊಂಬಂದು ಕೊಡೋದಲ್ಲ. ಹಂಗ ಅವೆಲ್ಲ ಬೇರೆವೆಲ್ಲ ಎಲ್ಲಿದಾವು ಕರ್ಕೊಂಡೋಗ್ರಿ ರೀ. ಜೊತೆಗೆ ಕರ್ಕೊಂಡೋಗಿ ತೊಗೊಂಬರ್ರಿ. ನೀವೊಬ್ಬರೇ ಹೋಗಕ್ಕೆ ಹೋಗ್ಬೇಡ್ರಿ, ಒಬ್ರು ಪೊಲೀಸರನ್ನು ಕರ್ಕೊಂಡೋಗ್ರಿ. ಯಾಕೆ ಬೇಕು? ಇವ್ರಿಗಿನ್ನೂ ಬುದ್ಧಿ ಬಂದಿಲ್ಲ. ಜಾಸ್ತಿ ಮಾತಾಡಬೇಡ. ನೀನು ಈಗ ಸರ ಕೊಟ್ಟಿನಿಲ್ಲ, ನಿನ್ನ ಮಕ್ಕಕ್ಕೆ ಒಗ್ದಿನಿಲ್ಲ ಸರನ, ಹಂಗ ನಿನ್ನ ಕಿವ್ಯಾನು, ನಿನ್ನ ಬಳಿ, ನಿನ್ನ ಮಗಳ ಕಿವ್ಯಾನು ಎಲ್ಲಾನು ತಂದು ನಿನ್ನ ಮಕ್ಕಕ್ಕೆ ಒಗಿತೀನಿ. ತಲೆ ಕೆಡ್ಸ್ಕೊಬೇಡ. ನನಗೇನು ನಿನ್ನ ಬಂಗಾರದ ಮೇಲೆ ಆಸೆನೂ ಇಲ್ಲ, ನನಗದು ಬೇಕಾಗೂ ಇಲ್ಲ. ನೋಡ ಗಿರೀಶ, ನನಗೂ ಆಸ್ತಿ ಒಳಗೆ ಪಾಲ್ ಬೇಕಷ್ಟ. ಅಪ್ಪನ ಆಸ್ತಿನ ಅಜ್ಜನ ಆಸ್ತಿನ ನನಗದೆಲ್ಲ ಗೊತ್ತಿಲ್ಲ. ನೀನು ಒಬ್ಬತ್ನ ಅಲ್ಲ ಎಲ್ಲಾನು ಮಾಡ್ಕೋಬೇಕಾಗಿರೋದು. ನನಗ ಆಸ್ತಿ ಬೇಕು, ಕೊಡ್ತೀನಿ ಅಷ್ಟ, ಮುಗೀತು. ನಾನಂತೂ ಇನ್ನು ಒಂದು ಮಾತು ಏನು ಮಾತಾಡೋದಲ್ಲ. ನನಗ ಆಸ್ತಿ ಒಳಗ ಅರ್ಧ ಆಸ್ತಿ ನನಗೆ ಬೇಕು. ಅದಕ್ಕೆ ನಾನು ಲಾಯರ್ನಿಟ್ಟಾದ್ರೂ ಬೇಕಾದ್ರೆ ನಾನು ಕೋರ್ಟ್ಗೆ ಹೋಗ್ತೀನಿ. ಅದಕ್ಕೆ ರೆಡಿ ಮಾಡ್ಕೊಳ್ರಿ ತಾಯಿ ಮಗನು. ನನ್ನನ್ನು ಹೊರಗೆ ಹಾಕಿದ ಕೂಡಲೇನ ಮುಗೀತು, ದರಿದ್ರ ಹೋತು ಅಂತ ಕೈ ತೊಳ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಬಂಗಾರ ನಿಮ್ಗೆ ತಂದು ಕೊಡ್ತೀನಿ, ನನ್ನ ಪಾಲಿನ ಆಸ್ತಿ ನನಗೆ ಕೊಡ್ರಿ ಅಷ್ಟ. ಬರ್ತೀನಿ ಪಾಪು.